ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಾವಗಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಿಂದ ಮಹಿಳೆಯರಿಗೆ ಪುರುಷರಿಗೆ ಸಮಾನವಾಗಿ ನೋಡುವ ವ್ಯವಸ್ಥೆ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ವೇದಿಕೆ ಕೊಡಿ, ಅಂಬೇಡ್ಕರ್ ಅವರನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದು ಡಿಎಸ್ಎಸ್ ನಾರಾಯಣಪ್ಪ ತಿಳಿಸಿದರು. ತಾಲೂಕಿನ ದವಡಬೆಟ್ಟ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ ಜಯಂತಿಯ ಪ್ರಯುಕ್ತ ಜೈ ಭೀಮ್ ಯುವಕರ ಬಳಗದ ವತಿಯಿಂದ ಮಹಿಳೆಯರು ಕುಂಭಮೇಳದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಿದರು. ಯುವಕರು ತಮಟೆ ಸದ್ದಿಗೆ ಹೆಜ್ಜೆ ಹಾಕುತ್ತಾ ಉತ್ಸವವನ್ನು ಹಬ್ಬದಂತೆ ಆಚರಿಸಿದರು. ಈ ಸಂದರ್ಭದಲ್ಲಿ ಹನುಮಂತರಾಯಪ್ಪ ಸಿಕೆಪುರರವರ ಕಲಾ ತಂಡ ಹಾಗೂ ವಿದ್ಯಾರ್ಥಿನಿಯರು ಹಾಡುಗಳ ಮೂಲಕ ಕಾರ್ಯಕ್ರಮವನ್ನು ರಂಜಿಸಿದರು. ರಾಜ್ಯ ಸಂಪನ್ಮೂಲ ವ್ಯಕ್ತಿ ನವೀನ್ ಕಿರ್ಲಾಳಹಳ್ಳಿರವರ ನಿರೂಪಣೆ ನಡೆಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ನಂತರ ಮಾತನಾಡಿದ ನಾರಾಯಣಪ್ಪನವರು, ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ ರಾಮ್ ರವರ ಆದರ್ಶಗಳನ್ನು ಗ್ರಾಮ ಮಟ್ಟದಲ್ಲಿಯೇ ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಆಚರಣೆ ನಡೆಸಲಾಗಿದೆ. ಸಮಾನತೆ ಬಗ್ಗೆ ಮಾತನಾಡುವುದಷ್ಟೇ ಅಲ್ಲ, ಅದನ್ನು ನಡೆಗಳಲ್ಲಿಯೂ ಕೂಡ ತೋರಿಸಬೇಕು. ವೇದಿಕೆಯಲ್ಲಿ ಮಹಿಳೆಯರಿಗೆ ಅವಕಾಶ ನೀಡಬೇಕು. ಎಲ್ಲ ಜಾತಿಗಳಿಗೂ ಸಮಾನವಾಗಿ ಬದುಕುವ ಹಕ್ಕು ನೀಡಬೇಕು ಎಂಬುದು ನಮ್ಮ ಆಶಯ. ಆದರೆ ಇನ್ನೂ ಅಸ್ಪೃಶ್ಯತೆ ಕೆಲವು ಕಡೆ ಮುಂದುವರೆದಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ನಿವೃತ್ತ ಪ್ರಾಂಶುಪಾಲರಾದ ಬಸಲಿಂಗಪ್ಪರವರು ಮಾತನಾಡಿ, ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ ರಾಮ್ ರವರು ನಮ್ಮ ದೇಶ ಕಂಡಂತಹ ಮಹಾನ್ ನಾಯಕರು. ಇಬ್ಬರು ಕೆಳ ಜಾತಿಯಿಂದ ಬಂದವರು, ಆದರೆ ತಮ್ಮ ಆತ್ಮಶಕ್ತಿ ಮತ್ತು ಹೋರಾಟದಿಂದ ದೇಶಕ್ಕೆ ಹೆಮ್ಮೆ ತಂದವರು ಎಂದು ಹೇಳಿದರು. ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಸಿಕೆ ತಿಪ್ಪೇಸ್ವಾಮಿರವರು ಮಾತನಾಡಿ, ಹರಿಜನ ಎಂಬ ಪದ ಬಳಕೆ ತಪ್ಪು, ಬಳಸಿದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ. ಅಂಬೇಡ್ಕರ್ ರವರು ಮಹಿಳಾ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕ. ಮಹಿಳಾ ಮೀಸಲಾತಿ ಹಾಗೂ ಹಕ್ಕುಗಳಿಗಾಗಿ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಿದರು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ನರಸಿಂಹಪ್ಪ, ಮಾದರ ಮಹಾಸಭಾದ ತಾಲೂಕು ಅಧ್ಯಕ್ಷರು, ಮಲ್ಲಿಕಾರ್ಜುನ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಅವಿನಾಶ್, ದಲಿತ ಮುಖಂಡರು, ಪೆದ್ದಣ್ಣ, ಡಿಎಸ್ಎಸ್ ತಾಲೂಕು ಸಂಚಾಲಕರು ಕೃಷ್ಣಪ್ಪ, ನಾಗರಾಜು, ಗಂಗಾಧರ, ವೆಂಕಟರಮಣ, ಮೈಲಾರಪ್ಪ, ಅಂಜನ್ ಹಾಗೂ ಜೈ ಭೀಮ್ ಯುವಕರ ಬಳಗದ ನರೇಶ್, ಗೋವಿಂದರಾಯ, ಲಕ್ಷ್ಮೀಪತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಕಲ್ಪತರು ನ್ಯೂಸ್, ಪಾವಗಡ. ನಿಮ್ಮ ತರ ಹಳ್ಳಿಗಳಲ್ಲಿನೇ ನಾವಾದ್ರೂ ಈಗ ಧೈರ್ಯವಾಗಿ ಶಾಲೆಯ ಒಳಗಡೆ ಹೋಗ್ತೀವಿ, ಎಲ್ಲ ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕೂಡ್ತೀವಿ. ಆದ್ರೆ ಆಗಿನ ಕಾಲದಲ್ಲಿ ಯಾರ ಪಕ್ಕದಲ್ಲಿಯೂ ಕೂತ್ಕೊಳ್ಳದೆ ಇರುವಂತ ವಾತಾವರಣ ಇತ್ತು. ಯಾರನ್ನು ಮುಟ್ಟದೇ ಇರ್ತಕ್ಕಂಥ ವಾತಾವರಣ ಇತ್ತು. ನೀರನ್ನು ಸಹ ಕುಡಿದೇ ಇರುವಂತ ವಾತಾವರಣ ಇತ್ತು. ಇಡೀ ದಿನ ಎಲ್ಲ ಬಾಯಾರಿಕೆಯಲ್ಲಿ ಅವರು ಜೀವನವನ್ನು ಕಳೆದ್ರು, ವಿದ್ಯಾರ್ಥಿ ಜೀವನವನ್ನು ಕಳೆದ್ರು. ಆದ್ರೂ ಅವರು ಎದೆಗುಂದಲಿಲ್ಲ. ಈ ದೇಶಕ್ಕೆ ಅಂಟಿರ್ತಕ್ಕಂಥ ಶನಿ, ಈ ಜಾತಿ ಎನ್ನುವ ಕೆಟ್ಟ ಒಂದು ವಾತಾವರಣವನ್ನ ತೆಗೆದುಹಾಕಬೇಕು. ಎಲ್ಲರೂ ಸಮಾನರು ಈ ದೇಶದಲ್ಲಿ, ಎಲ್ಲರಿಗೂ ಒಂದೇ ರೀತಿಯಾದ ಹಕ್ಕುಗಳಿರಬೇಕು, ಮಾನವರೆಲ್ಲರೂ ಒಂದೇ ರೀತಿ ಇರಬೇಕು ಅಂತ ಹೇಳಿ ಹಗಲಿರುಳು ಶ್ರಮಿಸಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಿದರು. ಹೊರದೇಶದಿಂದ ವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡು ಬಂದರು. ಈ ದೇಶದಲ್ಲಿ ಯಾರೂ ಓದದೇ ಇರುವಂಥ ಡಿಗ್ರಿಗಳನ್ನು ಓದಿದರು. 32 ಡಿಗ್ರಿಗಳನ್ನು, ಪದವಿಗಳನ್ನು ಪಡ್ಕೊಂಡ್ರು. ಅದು ಅಂಬೇಡ್ಕರ್ ಅವರ ಗತ್ತು. ವಿದೇಶದಿಂದ ಓದ್ಕೊಂಡು ಬಂದ ಮೇಲೆ ಬ್ರಿಟಿಷ್ನವರ ಜೊತೆ ಹೋರಾಟ ಮಾಡಿದರು. ನನ್ನ ಜನಾಂಗಕ್ಕೆ ನ್ಯಾಯ ಕೊಡಬೇಕು, ನನ್ನ ಜನಾಂಗಕ್ಕೆ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ನೀವು ಸ್ವತಂತ್ರ ಕೊಡ್ರಿ ಅಂತೇಳಿ ಇಂಗ್ಲಿಷ್ನವ್ರನ್ನ ಎದುರಾಕೊಂಡ್ರು, ಗಾಂಧೀಜಿಯವರನ್ನ ಎದುರಾಕೊಂಡ್ರು, ಈ ದೇಶದ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಎದುರಾಕೊಂಡ್ರು. ಅದು ಅವ್ರ ತಾಕತ್ತು. ಆದರೆ ಅವರು ಎಂದೂ ಜೈಲು ಪಾಲಾಗಲಿಲ್ಲ. ಎಲ್ಲ ರಾಜಕೀಯ ನಾಯಕರು ಆಗಿನ ಕಾಲದಲ್ಲಿ ಇಂಗ್ಲಿಷ್ನವರ ವಿರುದ್ಧ ಹೋರಾಡಿದ್ರೆ ಎಲ್ಲರನ್ನೂ ಜೈಲಿಗೆ ಹಾಕಿದ್ರು. ಆದರೆ ಅಂಬೇಡ್ಕರ್ ಅವರನ್ನು ಜೈಲಿಗೆ ಹಾಕಲಿಲ್ಲ. ಯಾಕೆಂದ್ರೆ ಅವರ ಓದಿನ ಮಟ್ಟ ಆ ತರ ಇತ್ತು, ಅವ್ರ ಓದಿನ ಶಕ್ತಿ ಆ ತರ ಇತ್ತು. ಯಾರೂ ಪಡೆದೇ ಇರುವಂತ ಪದವಿಗಳನ್ನ ಅವ್ರು ಪಡ್ಕೊಂಡು ಬಂದ್ರು. ಅಂತಹ ವಿಶಿಷ್ಟವಾದ ವಿಶ್ವವಿದ್ಯಾನಿಲಯಗಳಲ್ಲಿ ಅವರು ಓದ್ಕೊಂಡು ಬಂದಾಗ ಒಬ್ಬ ಪೊಲೀಸ್ ಬಂದು ಅವರನ್ನು ಅರೆಸ್ಟ್ ಮಾಡಕ್ ಬಂದಾಗ ಅರೆಸ್ಟ್ ವಾರೆಂಟ್ ಕೇಳ್ತಾರೆ. ಅರೆಸ್ಟ್ ವಾರೆಂಟ್ ಇರೋದಿಲ್ಲ. ತಕ್ಷಣ ಇಂಗ್ಲೆಂಡಿನ ರಾಣಿಗೆ ಅವರು ಟೆಲಿಗ್ರಾಮ್ ಮೆಸೇಜ್ ಕಳಿಸ್ತಾರೆ, ನಿಮ್ಮ ಸೇವಕನನ್ನು ಅರೆಸ್ಟ್ ಮಾಡಕ್ ಬಂದಿದ್ದಾನೆ, ನೀವೇನು ಹೇಳ್ತೀರಾ ಅಂತ. ತಕ್ಷಣ ಅಲ್ಲಿನ ರಾಣಿ ಇಲ್ಲಿ ವೈಸ್ರಾಯ್ ಆಗಿರ್ತಕ್ಕಂಥವ್ರಿಗೆ, ದೇಶ ಆಳ್ತಕ್ಕಂಥ ಇಂಗ್ಲಿಷ್ನವ್ರಿಗೆ ಮೆಸೇಜ್ ಕಳಿಸ್ತಾರೆ.
ಅವನ್ನ ಸಸ್ಪೆಂಡ್ ಮಾಡ್ರಿ ಅಂತ. ಅಂಬೇಡ್ಕರ್ ಅವರನ್ನ ಯಾರು ಅರೆಸ್ಟ್ ಮಾಡಕ್ ಹೋಗಿದ್ರು ಅವರನ್ನ ಸಸ್ಪೆಂಡ್ ಮಾಡ್ರಿ ಅಂತ ಹೇಳ್ತೇನೆ. ತಾನೇ ನಾವು ಮತ್ತೊಂದ್ಸರಿ DC ಅವರಿಗೆ ಒಂದು ಮನವರಿಕೆಯನ್ನು ಕೊಟ್ಟಾಗ ಅದನ್ನ ಖಂಡಿತವಾಗ್ಲೂ ನೀವು ತಗೋಬೇಕಂದ್ರೆ ಮೊನ್ನೆ ತಾನೇ ಒಂದು ಅರ್ಜಿಗಳನ್ನ ಹಾಕೋದಿಕ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ಜನ ಹಾಕಿದ್ರು ಏನೋ ಗೊತ್ತಿಲ್ಲ, ಆದ್ರೆ ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಇವತ್ತಿನವರೆಗೂ. ಅದ್ ಕೊಟ್ಟಿರೋ ಅರ್ಜಿಗೆ ತೂಕ ಇಲ್ಲ. ಇದು ಆಗ್ತಾ ಇರೋ ಅಂತದ್ದು. ಅದರಿಂದ ನಾನು ಹೆಚ್ಚಿನದಾಗಿ ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಇಂಥ ವಿಚಾರಗಳು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನಾವು ಇಷ್ಟು ಜನ ಇದೀವಿ, ಇಲ್ಲೇನೆ 2-3 ಏನು ಹರಿಹರಪುರ ಎಷ್ಟು ದೂರ ಇದೆ ಇಲ್ಲಿಂದ ಇಲ್ಲಿ ಇವತ್ತಿನವರೆಗೂ. ಅದು ದೇವಸ್ಥಾನ ಯಾವುದು ಮುಜರಾಯಿ ದೇವಸ್ಥಾನ, ಮುಜರಾಯಿ ದೇವಸ್ಥಾನದೊಳಗೆ ಹೋಗಿ ನಮ್ಗೆ ಕಾಲಿಡೋದಕ್ಕೆ ಆಗ್ತಿಲ್ಲ. ಏನು ವಿಪರ್ಯಾಸ. ಹೋದ್ಸರಿ ಅಲ್ಲಿಗೆ ಹೋಗ್ಬಾರ್ದು ಅಂತ ಗಲಾಟೆ ಇಟ್ಕೊಂಡು ನಾವೆಲ್ಲರನ್ನು ಎಲ್ಲಾ ಹುಡುಗರ್ನು ಯುವಕರನ್ನು ಯುವತಿಯನ್ನ ಎಲ್ಲಾ ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದೊಳಗೆ ಕರ್ಕೊಂಡು ಹೋದ್ರೆ 100 ಜನ ನನ್ನ ಹಿಂದ್ಗಡೆ ಬರ್ತಾ ಇದ್ರು. ಒಳಗಡೆ ಹೋಗೋ ಅಷ್ಟರಲ್ಲಿ, ಒಳಗಡೆ ಹೋಗಿ ನಾನು ತಿರುಗಿ ನೋಡೋ ಅಷ್ಟರಲ್ಲಿ 15 ಜನ ಇದ್ದಾರೆ. ಮುಜರಾಯಿ ದೇವಸ್ಥಾನದೊಳಗೂ ಸಹ ಪ್ರವೇಶ ಇಲ್ಲ. ಇಂಥ ಅಸ್ಪೃಶ್ಯತೆ ಎಲ್ಲೆಲ್ಲಿ ಕಂಡು ಬರ್ತೈತೋ ಖಂಡಿತವಾಗ್ಲೂ ಅದನ್ನ ಹೋಗ್ಲಾಡಿಸಿ ನಮ್ಮ ಈಗಿರೋಂತ ಮಕ್ಕಳಿಗೆ ಅದು ಪ್ರೇರಣೆ ಆಗೋ ರೀತಿಯಲ್ಲಿ ಅದು ಮಾರ್ಗ. 2003ರಲ್ಲಿ 2003 ನಾವು ಇದೇ ಪಾವಗಡ ತಾಲೂಕಿನಾದ್ಯಂತನೂ ಸಹ ನಮ್ಮವರು ಎಲ್ಲಿ ಬೋರಿಂಗ್ ಹತ್ರ ಹೋದ್ರೆ ನಾವು ಮುಟ್ಟಂಗಿಲ್ಲ. ಬೋರ್ವೆಲ್ ಹೊಡೆಯುವಾಗ ಕಟಿಂಗ್ ಮಾಡ್ತಾ ಇರ್ಲಿಲ್ಲ. ಟೀ ಶಾಪ್ ಹೋದ್ರೆ ಸಪರೇಟ್ ಗ್ಲಾಸ್ ಇಡ್ತಾ ಇದ್ರು. ಇಂಥ ವಿಚಾರಗಳನ್ನು ನಾವು ಮನಗೊಂಡು 2003ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಜಾಥಾ ಅಂತ ಹೇಳ್ಬಿಟ್ಟು ಜಾಥಾ ಮಾಡಿದ್ವಿ. ಎಲ್ಲೆಲ್ಲಿ ನಮಗ್ ಕಂಡು ಬಂದಿದ್ಯೋ ಅಂತ ಕಡೆಗೆ ಎಲ್ಲಾನು ಅವ್ರ ಹೆಸರುಗಳನ್ನ, ಅವ್ರ ತಂದೆ ಹೆಸರನ್ನ, ಅವ್ರ ಊರು ಅಡ್ರೆಸ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಕೂತ್ಕೊಂಡು AC DC ಅವ್ರ ಕಡೆ ಮಾತಾಡಿ ಅವ್ರನ್ನೆಲ್ಲ ತಗೊಂಡ್ಬಂದು ಒಳಗಡೆಗೆ ಹಾಕ್ಸಿದ್ವಿ. ಲಾಸ್ಟ್ಗೆ ನಾವು ಕೇಸ್ ಮಾಡಿಸ್ಲಿಲ್ಲ ಅವ್ರ ಹತ್ರ. ಒಂದು ಮುಚ್ಚಳಿಕೆ ಪತ್ರದಲ್ಲಿ ಒಂದು ಬಾಂಡ್ ಪೇಪರ್ ತರಿಸ್ಕೊಂಡು ಇನ್ನು ಮುಂದೆ ನಾವು ಕೊಡ್ತೀವಿ ಎಲ್ಲಾರ್ಗು ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ತಗೊಂಡು ವಾಪಸ್ ಇವತ್ತು ಸರಿ ಹೋಗಿದೆ. ಆ ಒಂದು ಇದರಿಂದ ನನಗೆ ವೈಯಕ್ತಿಕವಾಗಿ ನಾನು ಖುಷಿ ಆಗ್ತಾ ಇದೆ. ಎಲ್ಲ ಊರುಗಳಲ್ಲಿ ಪ್ರತಿಯೊಬ್ಬರೂ ಸಹ ಒಂದೊಂದು ನಮ್ಮವರೇ ಆಗಿರ್ಬೋದು ಅಥವಾ ಇತರರಾಗಿರ್ಬೋದು ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡು, ಸಂವಿಧಾನದ ಬಗ್ಗೆ ತಿಳ್ಕೊಂಡು ಒಬ್ಬ ಲೀಡರ್ ಆಗಿ ಬೆಳೀತಾ ಇದಾರಪ್ಪ ಅಂದ್ರೆ ಅದೆಲ್ಲ ಒಂದ್ ಕಡೆ ಖುಷಿ. ಆದ್ರೂ ಸಹ ನಮ್ಗೆ ಎಲ್ಲ ಒಂದ್ ಕಡೆಗೆ ಆತಂಕ. ಎಲ್ಲಾ ಜಾತಿಯವರಿಗೂ ಎಲ್ಲರ ಜೊತೆನೆ ಸಮನಾಗಿರೋಣ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂತೀವಿ. ಆದ್ರೆ ನಮ್ಮನ್ನೆಲ್ಲ ಒಂದ್ ಕಡೆಗೆ ಆ ಕಡೆ ದೂಡ್ತಾರೆ. ಅಸ್ಪೃಶ್ಯತೆ ಇನ್ನೂ ಸಹ ನಮ್ಮ ತಾಲೂಕಿನಲ್ಲಿ ಜೀವಂತವಾಗಿದೆ. ಇವತ್ತೂ ಸಹ ಜೀವಂತವಾಗಿದೆ. ಒಂದೇ ಒಂದು ನಿಮ್ಮ ಹಳ್ಳಿಗಳದ್ದು ನಾನು ಮಾತಾಡ್ತಾ ಇಲ್ಲ, ಒಂದು ಟೌನ್ ಮಾತ್ರ ಮಾತಾಡ್ತೀನಿ. ಈಗ SSK ರಂಗಮಂದಿರದಲ್ಲಿ ಒಬ್ಬರು ಸಹ ಸದಸ್ಯತ್ವ ಇವತ್ತಿನವರೆಗೂ ಮಾದಿಗರಿಗೆ ಕೊಟ್ಟಿಲ್ಲ, ವಲಯರಿಗೆ ಕೊಟ್ಟಿಲ್ಲ. ಇವತ್ತು ಒಬ್ರಿಗೆ ಕೊಟ್ಟಿಲ್ಲ. ನಾನು ಸರ್ಕಾರದ ಹ್ಯೂಮನ್ ರೈಟ್ಸ್ ಕಮಿಷನ್ ನಾವು ಬರೆದ್ವಿ. ಅಲ್ಲಿಗೆ ಬರೆದಾಗ ಅಲ್ಲಿಂದ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು DC ಅವರು ಆರ್ಡರ್ ಮಾಡಿ ಕಳಿಸಿದ್ರು. ಮಾದಿಗರನ್ನ ಸದಸ್ಯತ್ವವನ್ನ ತಗೊಳ್ಳೇಬೇಕು ನೀವು ಅಂತ ಹೇಳ್ಬಿಟ್ಟು ಗೈಡ್ಲೈನ್ಸ್ ಕೊಟ್ರು. ಆದ್ರೆ ಕೆಲವು ರಾಜಕಾರಣಿಗಳು ನಮ್ಮವರೇನೆ ಕಾಲ್ ಎಳೆದ್ರು. ನಿನ್ಗೆ ಯಾಕೆ ಸುಮ್ನೆ ಇರಯ್ಯ, ನೀನೇನ್ ಮನುಷ್ಯನ, ಇದಕ್ಕೆಲ್ಲ ಯಾಕೆ ನಮ್ಗೆ, ನಾವೆಲ್ಲಿದ್ದವ್ರು ಅಲ್ಲಿದ್ರೆ ಚೆನ್ನಾಗಿರ್ತೈತೆ ಅಂತ ಹೇಳಿದ್ರು. ಎಷ್ಟು ನೊಂದಿದೀವಪ್ಪ ಅಂದ್ರೆ ಅಷ್ಟು ನೊಂದಿದ್. ಯಾಕಪ್ಪ ಅಂದ್ರೆ ಇವತ್ತು ಅಲ್ಲಿಗೆ ಹೋದ್ರೆ ಒಂದು ಮದುವೆ ಮಾಡ್ಸಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಏನಾದ್ರೂ ಬೇರೆ ವಿಚಾರಗಳೆಲ್ಲ ಹೋದಾಗ ನಮ್ಗೆ ಸ್ಪಂದನೆ ಇಲ್ಲ. ಯಾಕಪ್ಪ ಅಂದ್ರೆ ನಮ್ಮವ್ರು ಯಾರು ಇಲ್ಲ, ಎಲ್ಲಾ ಕೋಮ್ರವರು ಅಲ್ಲಿದ್ದಾರೆ. ಆದ್ರೆ ಕಾರ್ಯಕಾರಿ ಮಂಡಳಿಯಲ್ಲಿ ಮಾದಿಗರ ಒಂದು ಸದಸ್ಯತ್ವನ ಇರ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕಾನೂನು ಅಡಿಯಲ್ಲಿ ಇದೆ.
ಹುಡುಗ, ಒಂದು 5 ವರ್ಷದ ಹುಡುಗ ಒಂದು 60-70 ವರ್ಷದ ಮುದುಕನ್ನ ಏನೋ ಬಾರ ಇಲ್ಲಿ ಅಂತಾನೆ. ಅದೇ ಈ ಮುದುಕ ಹೇಳು ಸ್ವಾಮಿ, ಯಾಕೆ ಸ್ವಾಮಿ ಅಂತಾನೆ ಆ ಹುಡುಗನ್ನ. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣರು ಆ ರೀತಿ ಬಳಸ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಇವತ್ತು ಪಾಣಿಗಳಲ್ಲಿ ದಾಖಲೆ ಆಗಿರೋ ಇಲ್ಲಿ ಮೊದಲೇಟಪ್ಪರ್ಗವೆಲ್ಲ ಚೆನ್ನಾಗಿ ಗೊತ್ತಿದೆ, ಅವರಿಂಥವನ್ನೆಲ್ಲ ಬಹಳಷ್ಟು ನೋಡಿದ್ದಾರೆ. ಯಾಕೆಂದ್ರೆ ಜನಗಳನ್ನ ಗುರ್ಸೋದಿಕ್ಕೆ ಈ ದಲಿತರು ಅಂತೇಳಿ. ಯಾಕೆಂದ್ರೆ ಹರಿಜನ ಅಂತಕ್ಕಂಥ ಪದನ ಯಾರು ಬಳಸಬಾರ್ದು, ಅದು ಕಾನೂನುಬದ್ಧವಾದಂಥ ಪದ ಅಲ್ಲ, ಒಂದನೇದಾಗಿ. ಆದ್ರೂ ನಾನು ಮಹಿಳೆಯರಿಗೆ ಹೇಳ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಶಕ್ತಿಯುತವಾಗಿ ಒಂದು ಸಮಾಜನ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯ ಮಹಿಳೆಯರು ಅಂತ ಹೇಳ್ತಾ ಇದ್ರು. ಮಹಿಳಾ ಮೀಸಲಾತಿಗೋಸ್ಕರನೇ ಅವರು ಕಾನೂನು ಮಂತ್ರಿ ಪದವಿಗೆ ಒಂದು ಹಿಂದೂ ಕೋಡ್ ಬಿಲ್ ಅಂತೇಳಿ ಇದಿರುತ್ತೆ, ಅದರಲ್ಲಿ ಮಹಿಳೆಯರ ಹಕ್ಕುಗಳ ರಕ್ಷಣೆ ಇರ್ತದೆ, ಅದನ್ನ ಪಾಸ್ ಮಾಡಲಿಲ್ಲ ಅಂತೇಳಿ ಅವರು ಕಾನೂನು ಪದವಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಅಂದ್ರೆ ಮಹಿಳೆಯರಲ್ಲಿ ಅವರು ಅಷ್ಟೊಂದು ಶಕ್ತಿಯನ್ನ ಕಂಡುಕೊಂಡಿರ್ತಾರೆ. ನೀವು ಅಷ್ಟೇ ನಿಮ್ಮ ಮನೆಗಳಲ್ಲಿ ಪುರುಷರಿಗಿಂತಲೂ, ಯಾಕೆಂದ್ರೆ ಬಹಳ ಮುಖ್ಯವಾಗಿ ಹೆಣ್ಮಕ್ಳು ಮನೇನ ತೂಗಿಸ್ಕೊಂಡು ಹೋಗೋದ್ರಲ್ಲಿ. ಸೊ ಇತ್ತೀಚಿನ ದಿನಗಳಲ್ಲಿ ಅದೇ ಈ ದೇವರು ದಿಂಡ್ರು ಕಂದಾಚಾರ ಅದು ಇದು ಅಂತ ಹೇಳ್ಬಿಟ್ಟು ಟಿವಿನಲ್ಲೂ ನಮ್ಮ ನವೀನ್ ಸರ್ ಅಲ್ಲೇ ನಿಮಗೆ ಸೂಕ್ಷ್ಮ ಹೇಳಿದ್ರು. ಪಾಪ ಅರ್ಜೆಂಟು ವಿಷಯಗಳನ್ನ ತಿಳ್ಕೋಬೇಕು ಅಂತೇಳಿ ಪ್ರತಿಯೊಬ್ಬರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಹೇಳಿದ್ದಾರೆ. ಯಾಕೆಂದ್ರೆ ಸಂವಿಧಾನ ನಮಗೊಂದು ಶಕ್ತಿ ಕೊಟ್ಟಿದೆ, ಆ ಶಕ್ತಿ ಮುಖಾಂತರ ಎಲ್ಲರೂ ಬೆಳೀರಿ, ಬದುಕ್ರಿ, ಉತ್ತುಂಗಕ್ಕೆ ಏರ್ರಿ ಅಂತ ಹೇಳ್ತಿದ್ದಾರೆ. ಆದರೆ ಸಂವಿಧಾನ ಬರೋದಕ್ಕೆ ಮುಂಚೆ ನೀವೆಲ್ಲ ಕೇಳಿದ್ವಿ, ನಾವು ಬಂದ್ವಿ ಇಲ್ಲಿ ಕಾಲೋನಿ ಎಲ್ಲೇ ಅಂತ, ಅಲ್ಲಿ ಗಾಡಿ ಹೋಗೋದಕ್ಕೆ ದಾರಿ ಇರಲಿಲ್ಲ. ಅಂದರೆ ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂದರು. ಅದೇ ಅರ್ಜನ್ ಕಾಲೋನಿ ಅಂದಾಗ ಹೌದು ಇಲ್ಲಾಸಿ ಹೋಗ್ರಿ. ಹರಿಜನ ಅಂದ್ರೆ ಯಾರು? ಮೊದಲು ನಾವೆಲ್ಲ ಹರಿಜನ ಅಂತ ಹೇಳ್ತೀವಲ್ಲ, ಈ ಹರಿಜನ ಅಂದ್ರೆ ಯಾರು? ನಮ್ಮನ್ನೇ ಹರಿಜನ ಅನ್ನೋದು. ಹರಿಜನ ಅಂತಕ್ಕಂಥ ನಮ್ಮ ಅಟ್ರಾಸಿಟಿ ಕಮಿಟಿ ಸದಸ್ಯರಿದ್ದಾರೆ. ಹರಿಜನ ಪದದ ಅರ್ಥ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ. ಅದು ಸಂವಿಧಾನವಾದ ಬದ್ಧವಾದಂಥ ಒಂದು ಪದ ಅಲ್ಲ, ಅದನ್ನು ಬಳಸಲು ಕೊಡೋದು. ಯಾರಾದರೂ ಹರಿಜನ ಕಾಲೋನಿ ಅಂದರೆ ಅದಕ್ಕೆ ಕೇಸನ್ನು ಹಾಕ್ಬೋದು, ಇದು ಕಾನೂನು. ಹರಿಜನ ಅದನ್ನ ಅರ್ಥ ಮಾಡ್ಕೊಳ್ರಿ. ಹರಿ ಅಂದರೆ ಯಾರು? ದೇವರು. ಜನ ಅಂದರೆ ದೇವ್ರ ಮಕ್ಕಳು. ಅಂದ್ರೆ ನಾವೆಲ್ಲ ನಮ್ಮಪ್ಪ ನಮ್ಮಮ್ಮ ಹುಟ್ಟಿಲ್ವಾ? ನಾವು ದೇವ್ರಿಗೆ ಹುಟ್ಟಿದ್ದೀವ? ದೇವರು ಯಾವ ದೇವರು ಯಾವಾಗ ನಮ್ಮ ತಾಯಿ ಜೊತೆ ಬಂದು ಯಾವ ದೇವ್ರ ಮನೆಗಿದ್ದ? ಅವ್ರಿಗೆ ನಾವೇ ಹೋಗಿ ಹುಟ್ಟಿದ್ವಿ? ಇದು ನಿಜವಾದ ಪ್ರಶ್ನೆ. ಅಂದ್ರೆ ಸಂವಿಧಾನ ಮನು ಸಂವಿಧಾನ ಅಂತ ಇತ್ತು, ಅವರೆಲ್ಲ ಹಂಗೆ ಬರ್ಕೊಂಡಿದ್ರು. ಈಗಲೂ ನೀವು ಕೇಳಿರ್ಬೇಕು, ಹಳೆ ಪಾಣಿಗಳು ನಮ್ಮ ಹಿರಿಯರಿದ್ದಾರೆ, ಅವ್ರನ್ನ ಕೇಳ್ರಿ. ಮೊದಲೆಲ್ಲ ಬರವಣಿಗೆ ಇದ್ದಿತ್ತು ಊರಿನ ಯಾರೋ ಬ್ರಾಹ್ಮಣರ ಕೈಯಲ್ಲಿ ಇರ್ತಿತ್ತು, ಶಾನುಭೋಗರು, ಊರಿನ ಶಾನುಭೋಗರು. ಈಗಲೂ ನಮ್ಮ ಮಾದಿಗರು ಜಮೀನು ಯಾರ್ದಾದ್ರು ಅರ್ಧ ಎಕರೆ 1 ಎಕರೆ ಇತ್ತು ಅಂದ್ರೆ ನಮ್ಮ ಹೆಸರುಗಳೆಲ್ಲ ಹೆಂಗ್ ಬರೀತಾರೆ ಅಂದ್ರೆ ಈರಣ್ಣ ಅಂತಿದ್ರೆ ಈರ್ಗ, ತಿಪ್ಪಗ. ಮಾಡುವ ಇಚ್ಛಾಶಕ್ತಿ, ಆಸಕ್ತಿ, ಆ ಹುಮ್ಮಸ್ಸು, ಉತ್ಸಾಹ ಇದೆಯಲ್ಲ, ಇದೇ ಬಹಳ ಒಂದು ಶಕ್ತಿ. ನಿಜವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇಂಥದ್ದೇ ಒಂದು ಪ್ರೇರಣೆ. ಹಾಗಾಗಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಹೇಳಿ ಗುರುಗಳು, ನಿವೃತ್ತ ಪ್ರಾಂಶುಪಾಲರು ಬಸವಲಿಂಗಪ್ಪ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿ, ಕರ್ನಾಟಕ ಮಾದಾರ ಮಹಾಸಭಾ ಅಧ್ಯಕ್ಷರು ನರಸಿಂಹಪ್ಪಣ್ಣವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ. ನಾರಾಯಣಪ್ಪಣ್ಣವರು DJS ನಾರಾಯಣಪ್ಪ ಅಂತಾನೆ ಖ್ಯಾತಿಯನ್ನು ಪಡೆದುಕೊಂಡವರು ಅಣ್ಣವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಇನ್ನು ಮಹಾಸಭಾದ ಕಾರ್ಯದರ್ಶಿಗಳು ನನ್ನ ಸ್ನೇಹಿತರು ಸೋದರ ಅವಿನಾಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಹಾಗೆ ಮತ್ತೋರ್ವರು ಈಗಾಗಲೇ ನಮ್ಮ ಪಾವುಗಡ ಅಷ್ಟೇ ಅಲ್ಲದೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ತನ್ನ ಕಲೆಯನ್ನ ಪ್ರದರ್ಶನ ಮಾಡಿಕೊಡ್ತಾ ಅದ್ಭುತವಾದ ಕಲೆಯನ್ನ ಪ್ರದರ್ಶನ ಮಾಡಿ ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡಿರುವಂತ CK-ಪುರ ಕಲಾವಿದರು ಹನುಮಂತರಾಯಪ್ಪನವರು ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ದಲಿತ ಮುಖಂಡರು ಮಾರಪ್ಪಣ್ಣವರು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಇನ್ನು
ಮಲ್ಲಿಕಾರ್ಜುನ್ ಅವರು ಹೊಸಹಳ್ಳಿ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಹಾಗೆ ಎಸ್ ಸಿ ಘಟಕದ ಅಧ್ಯಕ್ಷರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಇನ್ನು ನರಸಿಂಹಪ್ಪಣ್ಣವರು HRFPL ತಾಲೂಕು ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಕೃಷ್ಣಪ್ಪ ಅವರು ಪಾವುಗಡ ತಾವು ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮೈಲಾರಪ್ಪ ಅವರು ದಲಿತ ಮುಖಂಡರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಯಾತ್ಕಾಂಚೆರ್ಲು ನಾಗರಾಜ್ ಅವರು ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಗೆಳೆಯ, ನನ್ನ ಸೋದರ ಸಿಕೆಪುರ ರಾಮಪ್ಪ ಅವರು ಪತ್ರಕರ್ತರು, ದಲಿತ ಯುವ ಮುಖಂಡರು, ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ.